ಅರ್ಥ ಮಾಡ್ಕೊಳ್ಬೇಕು. ಇನ್ನೊಬ್ಬರು ನೋಡಿ ಬದುಕಿದ್ರೆ ನಮ್ಮ ಮನಸ್ಸಿಗೆ ಶಾಂತಿ ದೊರಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅರ್ಥ. ನಮಗೆ ಭಗವಂತ ಎಷ್ಟು ಕೊಟ್ಟಾನ, ಅವ 1 ರೂಪಾಯಿ ಕೊಡಲ್ಲ, ಕೋಟಿ ರೂಪಾಯಿ ಕೊಡಲ್ಲ. ಸಂತೋಷವಾಗಿರ್ಬೇಕು. ಯಾವುದು ಏನು ಶಾಶ್ವತ ಅಲ್ಲ, ಯಾವುದು ನಮ್ಮಿಂದ ಬರಂಗಿಲ್ಲ. ಬರುವಾಗ ಏನರ ತಂದೇವೇನು ನಾವು? ತಾಯಿ ಗರ್ಭದಿಂದ ಈ ಭೂಮಿಗೆ ಬಂದೇವಲ್ಲ, ಯಾರ ಬರುವಾಗ ಏನರ ತಂದೇವಿ? ಏನು ಮಾತಾಡವಲ್ರಲ್ಲ. ಹಿಂಗ್ಯಾಕೆ ಶೆಟ್ರ ಅಂಗಡಿಯಾಗ ಬೆಲ್ಲ ಹೊಡೆಯೋರು ನಮ್ಮ ಮನೆಗೆ ಕುಂತೀರಿ? ತಂದೇವನೋ ಇಲ್ಲ. ತಾಯಿ ಗರ್ಭದಿಂದ ಬರುವಾಗೂ ಏನೂ ತಂದಿಲ್ಲ. ಮುಂದೆ ಸತ್ತ ಮೇಲೆ ಭೂಗರ್ಭಕ್ಕೆ ಹೋಗ್ಯವಲ್ಲ, ಅವಾಗರ ಏನರ ಒಯ್ತೇವನು? ಇಲ್ಲ. ಬರುವಾಗ ಖಾಲಿ ಆತ್ಮೆ ಆಯತೆ, ಖಾಲಿ ಆತ್ಮೆ ಜಾಯತೆ ಅಂದರೂ ಇದ್ದಾಗ ಯಾಕೆ ನಂದು ನಾನು ಇವೆಲ್ಲ ಯಾಕೆ ಬೇಕಾಗ್ಯಾವು? ಯಾಕಿಟ್ಟು ಬಡ್ದಾಡಿ ಸಾಯಕತ್ತೇವೆ ನಾವೆಲ್ಲ? ಇವತ್ತೆಟ್ಟು ನಾವು ಹೊರಗೆ 30-40 ಸೈಟ್ ತೊಗೊಂಡ್ರು, ನಮ್ಮ ಪರ್ಮನೆಂಟ್ ಸೈಟ್ 3/6 ಹೌದಿಲ್ಲ? ಇವತ್ತು ನೋಡ್ಬೇಕು, ಒಬ್ಬ ಮನುಷ್ಯ ಏನರ ಭಾಳ ಗಳಿಸಿದ್ನತ್ತಂದ್ರೆ, ಸ್ವಲ್ಪ ಒಂದು ಜಾಗ ಹಿಡಿದ್ನಂದ್ರೆ, ದೊಡ್ಡ ಕಾರ್ ತೊಗೊಂಡತ್ತಂದ್ರೆ, ದೊಡ್ಡ ಒಂದು ಅಧಿಕಾರದೊಳಗೆ ಗೆದ್ನತ್ತಂದ್ರೆ ಅವ್ನು ಹಿಡಿಯೋರೆ ಯಾರಿಲ್ಲ. ನನ್ನ ಮುಂದೆ ಯಾರು ಕಾಲರ್ ಹರಿಸ್ಕೊತ ಅಡ್ಡಾಡ್ತಾನೆ. ಅವ ಯಾವ ಭಾಳ ಸೊಕ್ಕಿನಿಂದ ನನ್ನ ಮುಂದೆ ಯಾರು ಅಂತ ಯಾವ ಕಾಲರ್ ಹಾರಿಸ್ಕೊಂಡು ಅಡ್ಡಾಡ್ತಾನಲ್ಲ, ಅವ್ನಿಗೆ ಒಂದ ಉತ್ತರ ಹೇಳ್ಬೇಕು. ನನ್ನ ಮುಂದೆ ಯಾರು ಅಂದವ್ರ ಮುಂದೆ 3 ಗುಂಡ್ಲೆ 6 ಗಪ್ಪ ಹಾಕರವ್ರು. ನಿಮ್ಮ ಮುಂದೆ ಅಡ್ಡಾಡಲ್ಲ ಅವು. 3 ಗುಂಡ್ಲೆ 6 ಅಂದ್ರೆ ಏನು ಗೊತ್ತಾಯ್ತಾನು? ಒಂದಿಷ್ಟು ಮಂದಿಗೆ ಗೊತ್ತಾಗ್ಯದ, ಒಂದಿಷ್ಟು ಮಂದಿಗೆ ಗೊತ್ತಾಗಿಲ್ಲ. ಒಂದಿಷ್ಟು ಮಂದಿ ಇವೇನು ಟ್ಯೂಬ್ ಲೈಟ್ ಇದ್ದಂಗೆ, ಒಂದಿಷ್ಟು ಮಂದಿ ಫೋಕಸ್ ಲೈಟ್ ಇದ್ದಂಗೆ. ನನ್ನ ಮುಂದೆ ಯಾರು ಅಂದವ್ರ ಮುಂದೆ 3 ಗುಂಡ್ಲೆ 6 ಯಾಕಣಬೇಕಂತಂದ್ರೆ, ಇವತ್ತೆಟ್ಟು ನಂದು ಹಿಟ್ಟೈತಿ ಅಂತ ಎಷ್ಟು ಸೊಕ್ಕಿನಿಂದ ಮೆರೆದ್ರು ಕೂಡ ನಿನ್ನ ಸತ್ತಾಗ ನಿನ್ನ ಎಷ್ಟು ಜಾಗದಾಗ ಅಗಿತಾರೆ ಅಂದ್ರೆ 3/6 ಅಷ್ಟ ಜಾಗದಾಗ ಅಗಿತಾರ ಅಂತಕ್ಕಂಥ ಸತ್ಯ ಅರ್ಥ ಮಾಡಿಸ್ಬೇಕು ಅವ್ರಿಗೆ. ಹೌದಿಲ್ಲ? ಇದ್ದಾಗ ಎಷ್ಟು ಸೌಂಡ್ ಮಾಡ್ಕೊಂಡು ಅಡ್ಡಾಡೋದು ನಾ ಅನ್ನೋದು ನಮ್ಮ ತಲೆ ಒಳಗೆ ಬತ್ತು. ನಾವು ಎಷ್ಟು ಎತ್ತರಕ್ಕೆ ಹೋದ್ರೂ ಸಹಿತ ನಾವು ತಳಗೆ ಬಿದ್ದಂಗೆ. ಈಗ ಫುಟ್ಬಾಲ್ ನೋಡ್ರಿ ನೀವು, ಫುಟ್ಬಾಲ್ದೊಳಗೆ ಅದ್ರೊಳಗೆ ಗಾಳಿ ಯಾವಾಗಿರ್ತದ ಅದಕ್ಕೆ ಕಾಯ್ಕೆ ಹೊದಿತಿರ್ತಾರೆ. ಹೌದಿಲ್ಲ? ಅದರೊಳಗೆ ಗಾಳಿ ಇದ್ದಾಗ ಆ ಫುಟ್ಬಾಲಿಗೆ ಆಯ್ಕೆ ಒದಿತಾರೆ, ಮೂಲಿಗೆ ಒದಿತಾರೆ. ಅದ ಫುಟ್ಬಾಲ್ದೊಳಗೆ ಹವಾ ಇಲ್ಲಾರ್ದಾಗ ನೋಡ್ರಿ ಎಲ್ಲಿರೋ ಒಂದು ಮೂಲೆಯಾಗಿ ಇಟ್ಟಿರ್ತಾರೆ. ಅದಕ್ಕೆ ನಾನು ಅಂತಕ್ಕಂಥ ಅಹಂಕಾರ ನಮ್ಮ ತಲೆ ಒಳಗೆ ತುರ್ಕೊಂಡು ಬಿಡ್ತಂದ್ರೆ ಏಡಿಸಿ ಕಾಡಿತ್ತು ಶಿವನಡಂಗೋರ. ನಾವೇನು ಮಾಡಿದ್ರು ನಾ ಮಾಡೀನಿ, ಅಟ್ಟು ಕೊಟ್ಟಿನಿ, ಇಟ್ಟು ಮಾಡೀನಿ, ನಾ ಅನ್ನೋದು ಅಹಂಕಾರ ನಮ್ಮೊಳಗೆ ಬರಬಾರ್ದು. ನಾ ಅನ್ನೋದು ಅಹಂಕಾರ ನಿನ್ನೊಳಗೆ ಬರ್ಬೇಕಾಗಿತ್ತ. ನೀ ಕೊಟ್ಟಿದ್ದಾದ್ರೂ ಏನು, ನೀ ಏನು ತಂದಿ ಅಂತ ಕೊಟ್ಟಿ, ಎಲ್ಲಿ ಕೊಟ್ಟಿ, ಏನು ತಂದಿ? ಬರುವಾಗ ಭಗವಂತ ಎಲ್ಲ ಸೃಷ್ಟಿ ಮಾಡಿಟ್ಟಾನ, ಅವ ಸೃಷ್ಟಿ ಮಾಡಿದ್ದು ಒಂದು ಕಡೆ ಕೊಟ್ಟಿ ಅಷ್ಟೇ. ನೀ ಏನು ಕೊಟ್ಟಿಲ್ಲ, ನಾ ಕೊಟ್ಟಿನಿ ಅನ್ನೋದು ನಮ್ಮ ಮನಸ್ಸಿನೊಳಗೆ ಒಟ್ಟ ಬರಕ್ಕೆ ಹೋಗ್ಬಾರ್ದು. ಎಲ್ಲ ನಿಂದ ಅನ್ಬೇಕಂದ್ರೆ ಜೀವನ ಭಾಳ ಸುಂದರ ಇರ್ತದೆ. ಬರೀ ನಾನು ಅನ್ಕೊಂತ ಸೌಂಡ್ ಮಾಡ್ಕೊಂಡು ಅಡ್ಡಾಡಿದ್ರೆ ಏನು ಇದ್ದಾಗಟ್ಟ ನಮ್ಮ ಸೌಂಡ್. ಒಬ್ಬ ಏನು ಮಾಡಿದ, ಸ್ಮಶಾನದೊಳಗೆ ಗೋರಿ ಮ್ಯಾಗ ಕುಂತು ಕಿವಿ ಕೊಟ್ಟು ಕೇಳಾಕತ್ತಿದ್ ನಾನು. ಅವಾಗ ಇನ್ನೊಬ್ಬ ವ್ಯಕ್ತಿ ಬಂದು ಅವ್ರ ದೋಸ್ತ್ ಕೇಳಿ, ಏ ದೋಸ್ತ, ಗೋರಿ ಮ್ಯಾಗ ಕುಂತ ಕಿವಿ ಕೊಟ್ಟು ಕೇಳಾಕತ್ತಿಯಲ್ಲ ಯಾಕ? ಅಲ್ಲಿ ಚಕ್ಕಲಿ ಅವು ಒಕ್ಕವಳು, ನೀವು ಇಲ್ಲಿ ನೋಡ್ರಿ, ಇಲ್ಲಿ ಚಕ್ಕಲಿ ಬಂದನ ನೋಡೇ ಬಿಡೋದು. ಸ್ಮಶಾನದೊಳಗೆ ಕಿವಿ ಕೊಟ್ಟು ಕೇಳುವಾಗ ಅವ್ರ ದೋಸ್ತ್ ಕೇಳಿದ್ನಂತ, ಇವ್ರ ಕೆಟ್ಟದ್ದು ಮರಿಬೇಕು. ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಅವ್ರು ಅದು ಮಾಡಿಸಿದ್ರು, ಇವ್ರು ಇದು ಮಾಡಿಸಿದ್ರು, ಏನು ಇವು ಇರ್ತಾವಲ್ಲ ಇವು ಮರಿಬೇಕು. ಒಳ್ಳೇದು ನೆನಪಿಟ್ಕೋಬೇಕು, ಒಳ್ಳೇದು ಮರ್ಯಾಕೆ ಹೋಗ್ಬೇಡ. ಮರ್ತ್ರ ಹೆಂಗೆ ಅಕ್ಕದ ಜೀವನ ಎಡಬಟ್ಟು ಅಕ್ಕದಂದ್ರೆ ಎಲ್ಲಿ ಹೋದಲ್ಲಿ ಒಂದು ಕಡುಬಿನ ಕತ್ತಿ ಹೇಳತ್ತಿರ್ತಾನೆ. ಹೇಳಿನ ನಿಮಗೆ ಹೇಳಿನ ಇಲ್ಲ. ಒಬ್ಬ ಏನು ಮಾಡಿದ, ಭಾಳ ದಿವ್ಸಕ್ಕೆ ಅತ್ತಿ ಮನೆಗೆ ಹೋದ. ಅತ್ತೇನು ಮಾಡಿದ್ಲು, ಹಳೆಯ ಭಾಳ ದಿವ್ಸಕ್ಕೆ ಬಂದಾನಂತ ತಿಳ್ಕೊಂಡು ಅಕ್ಕಿ ಏನು ಮಾಡಿದ್ಲು ಅಂದ್ರೆ ಮನ್ಯಾಗ ಕಡುಬು ಮಾಡಿದ್ಲು. ಕಡುಬು ಮಾಡಿದಾಗ ಅತ್ತಿ ಕೇಳಿದ್ನಂತ ಹಳೆ, ಯವ್ವ ಅತ್ತಿ ಎಷ್ಟು ಚಲೋ ಕಡುಬು ಮಾಡಿ ಅಲ್ಲ, ಇದನ್ನು ಒಟ್ಟ ತಿಂದೇ ಇಲ್ಲ, ಈ ಸ್ವೀಟ್ ಭಾಳ ಚಂದ ಆಗ್ಯದ, ಇದಕ್ಕೇನಂತ ಕರೀತಾರ
ಅವಾಗ ಅತ್ತ ಹೇಳಿದ್ಲಂತ, ಇದಕ್ಕೇನಂತ ಕರೀತಾರಂದ್ರೆ ಕಡುಬು ಅಂತ ಕರೀತಾರ ಅನ್ನಲ್ಲ ಅತ್ತೇಳಿ. ಆಯ್ತವ ನಿಮ್ಮ ಮಗಳ ಕೈಯಾಗ ಹೋಗಿ ಇದನ್ನು ಮಾಡಿಸ್ಕೊಂಡು ತಿಂತೀನಿ ಅಂತ ತಿಳ್ಕೊಂಡು ಅವ ಏನು ಮಾಡಿದ್ನ ನೆನಪಿಟ್ಕೋಬೇಕಲ್ಲ, ಇದು ಕಡುಬ. ಅವ ನೆನಪಿಟ್ಕೊಂಡು ಕಡುಬು 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 ಅನ್ನಕತ್ತ. ಮನೆಗೆ ಹೋಗೋ ಮಟ ಮಗಳ ಕೈಯಾಗ ಮಾಡಿಸ್ಕೊಂಡು ತಿನ್ಬೇಕಲ್ಲ. ಅಲ್ಲಿಂದ ಜಮಖಂಡಿಯಿಂದ ಇಲ್ಲಿ ಕೊಳ್ಳಳ್ಳಿಗೆ ಬರೋ ಮಟ್ಟ ಕಡುಬು 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 ಅನ್ಕೋತ ಬರುವಾಗ ಏನಾಯ್ತಂದ್ರೆ ನಡ್ಬಾರ ಗಟ್ರ ಬಂತು. ಗಟ್ರ ಹಿಂಗೆ ದಾಟಕ್ಕೆ ಹೋದ ಕಡುಬು ಕಡುಬು ಅನ್ನಕತ್ತ. ಗಟ್ರ ದಾಟುವಾಗ ಹೊಯ್ಕ್ ಅಂದ್ಬಿಟ್ಟ. ಈ ಕಡೆ ಕಡುಬು ಮರತ ಮುಂದೆ ಏನು ಅನ್ಕೋತ ಹೊಂಟ, ಹೊಯ್ಕ್ 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 ಅನ್ಕೋತ ಹೊಂಟ. ಇದನ್ನ ಹೆಂಡ್ತಿ ಕೈಯಾಗ ಮಾಡಿಸ್ಕೊಂಡು ತಿನ್ಬೇಕಲ್ಲ, ಮುಂದೆ ಮಜಾ ಐತಿ ಕೇಳ್ರಿ. ಹೋದ ಮನೆಗೆ, ಹೆಂಡ್ತಿ ಕಾಯ್ಕೋತ ಕುಂತಿದ್ಲು, ಮನೆಯಾಗಿದ್ಲು. ಅಕ್ಕಿ ಏನು ಮಾಡಿದ್ಲು, ಓದವನೇ ಹೇಳಿ, ನಿಮ್ಮವ್ವ ನಿಮ್ಮ ಮನ್ಯಾಗ ಭಾಳ ಚಂದ ಹೊಯ್ಕ್ ಮಾಡಿದ್ಲು, ನೀನು ನನಗೀಗ ಹೊಯ್ಕ್ ಬೇಕಂದ್ರೆ ಹೊಯ್ಕ್ ಮಾಡಿಕೊಡು ನನಗೆ. ಅಕ್ಕಿ ಅಂದ್ಲು ತಲೆ ತುರ್ಸ್ಕೊಂಡು, ನಾನು 108 ಅಡುಗೆ ಮಾಡ್ತೀನಿ, ಇದು ಹೊಯ್ಕ್ ಅನ್ನೋದು ಎಲ್ಲಿ ಕೇಳಿಲ್ಲಲ್ಲ, ನಮ್ಮವು ಎಂಥ ಹೊಯ್ಕ್ ಮಾಡಿಕೊಟ್ಲ ನೀನು, ನನಗೇನು ಗೊತ್ತಿಲ್ಲ, ಒಟ್ಟು ಹೊಯ್ಕ್ ಬೇಕಂದ್ರೆ ನಾಯಿ ಹೊಡೆದಂಗೆ ಹೊಡ್ಯಾಕತ್ತ ಹೆಣ್ತಿಗೆ. ಯಾವ್ದ್ರ ಸಲುವಾಗಿ? ಇದನ್ನ ನೆನ್ಪಿಟ್ಕೋಬೇಕು ನಾವು. ಹೊಯ್ಕ್ ಬೇಕಂತ ಹೊಡೆದ, ಬಾಜು ಮನೆ ಮುದಿಕ್ ಬಂದು ಹೇಳಿಲ್ಲ, ಬುದ್ಧಿರ ಐತೆ ಅಲ್ಲ ನಾನು ಹೆಣ್ತಿಗೆ ಹಿಂಗೆ ಹೊಡಿದ. ಆಕಿನ ಮೈ ಮೇಲೆ ನೋಡಿ ಹೆಂಗೆ ಬಾರ್ ಮಾಡ್ಯಾವ, ಕೆಂಪಗ ಬಾರ್ ಅನ್ನೋದು ಹೆಂಗೆ ಮಾಡ್ಯಾವತ್ತಂದ್ರೆ ಕಡುಬು ಮೂಡ್ದಂಗೆ ಮಾಡ್ಯಾವ ನೋಡ. ಅವಾಗ ಅನ್ನೋದು, ಇದ ನೋಡಿ ನಿಮ್ಮ ಅವು ಮಾಡಿ ಕೊಟ್ಟಿದ್ದು ಕಡುಬ, ಇದು ಮಾಡಿಕೊಡು ಅನ್ನಂತ. ಅವಾಗ ಅಂದ್ರೆ ಮರತ್ರ ಕಡುಬು ಬಿದ್ದಿದ್ದು ಹೊಯ್ಕ್ ಹಾಕದು. ನಮ್ಮ ಪ್ರವಚನನೂ ಹೊಯ್ಕ್ ಆಗ್ಬಾರ್ದು, ಮತ್ತು ಹೇಳಿದ್ ನೆನಪಿಟ್ಕೋಬೇಕು. ಅದಕ್ಕೆ ಆಸೆ ನಾ ಅನ್ನೋದು. ಅವಾಗ ಅವ ಸ್ಮಶಾನದಾಗ ಕೂತ ಗೋರಿ ಮ್ಯಾಗ ಕಿವಿ ಕೊಟ್ಟು ಕೇಳಕತ್ತಿದ್ನಲ್ಲ, ಅವ ಹೇಳಿದ್ನಂತ, ಅಲ್ಲೋ ದೋಸ್ತ, ಗೋರಿ ಮ್ಯಾಗ ಕಿವಿ ಕೊಟ್ಟು ಕೇಳಕತ್ತಿಲ್ಲ, ಏನು ಒಳಗಿಂದ ಏನು ಸೌಂಡ್ ಬರಾಕತ್ತದ ಅಂದಾಗ ಮ್ಯಾಲೆ ಕೂತವ ಅನ್ನಂತ. ಇವ ಏನು ಒಳಗೇನು ಮಗ ಮಕ್ಕೊಂಡನ ಇದ್ದಾಗ ಭಾಳ ನಂದು ಇಟ್ಟೈತಿ ಅಟ್ಟೈತಿ ಅಂತ ಊರು ತುಂಬ ಸೌಂಡ್ ಮಾಡ್ಕೊತ ಅಡ್ಡಾಡ್ತಿದ್ದ. ಈಗೇನ್ರ ಸೌಂಡ್ ಬರ್ತದೇನು ಕೇಳಾಕತ್ತೀನಿ ಅನ್ನಂತ ಕಿವಿ ಕೊಟ್ಟು. ಈಗೇನು ಕೇಳೋಲ್ಲ, ಸ್ವಿಚ್ ಆಫ್. ಅದಕ್ಕೆ ಇದ್ದಾಗಟ್ಟ ನಮ್ದು ಒಮ್ಮೆ ಪ್ರಾಣ ಪಕ್ಷಿ ಈ ನಮ್ಮ ದೇಹದಿಂದ ಹಾರಿ ಹೋಯ್ತಂದ್ರೆ ನಾಯಿಗಿರು ಕಿಮ್ಮತ್ತು ಇದಕ್ಕಿಲ್ಲ. ನೀವು ನೋಡ್ರಿ, ಕೋಳಿ ಸತ್ತಂದ್ರೆ ಅದಕ್ಕೂ ಕಿಮ್ಮತ್ತದ. ಒಂದು ದನ ಸತ್ತಂದ್ರೆ, ಎಮ್ಮೆ ಸತ್ತಂದ್ರೆ ಅದಕ್ಕೆ ಕೊಂಡ್ಕೊಳ್ಳೋರು ಅದಾರ. ಮೊಲ ಸತ್ತಂದ್ರು ಆ ಮೊಲವನ್ನು ಕೊಂಡುಕೊಳ್ಳೋರು ಭಾಳ ಜನ ಅದಾರ, ಕೋಳಿ ಕೊಂಡುಕೊಳ್ಳೋರು ಭಾಳ ಜನ ಅದಾರ, ಸತ್ತ ಆಕಳವನ್ನು ಕೊಂಡುಕೊಳ್ಳೋರು ಭಾಳ ಜನ ಅದಾರ. ಆದ್ರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಸತ್ತ ಈ ದೇಹವನ್ನು ಒಡ ಹುಟ್ಟಿರ್ತಕ್ಕಂಥ ಮನ್ಯಾನವರ ಸಹಿತ ಒಂದು ದಿನ ಆದಮೇಲೆ ಮನೆಯೊಳಗೆ ಇಟ್ಕೊಳ್ಳಲ್ಲ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊರ್. ಮೊದಲು ಯಾವಾಗ ಮುಚ್ಚುತ್ತಾರಂತ ಕೇಳ್ತಾರೆ, ಮೊದಲು ಹೆಸರು ಇಟ್ಟು ಕರೀತಾರೆ, ಸತ್ತ ಮೇಲೆ ಏನಂತ ಕರೀತಾರೆ, ಇದಕ್ಕೆ ಹೆಣ ಅಂತಾರೆ. ಇಟ್ಟ ನೋಡ್ಯವ ಜೀವನ ಇದ್ದಾಗಟ್ಟ ನಮ್ಮ ಹೆಸರು, ಈ ಅಧಿಕಾರ ಆ ಅಧಿಕಾರ, ಇವ ದೊಡ್ಡ ಕೋಟ್ಯಾಧಿಪತಿ ಲಕ್ಷಾಧಿಪತಿ, ಇವ ಸತ್ತ ಮೇಲೆ ಎಲ್ಲರಿಗೂ ಒಂದ ಹೆಸರು ಹೆಣ. ಹೆಣ ಬಂತೇನು ಒಯ್ತೇನಂತ ಕೇಳ್ತಾರೆ. ಅದಕ್ಕೆ ಇಟ್ಟ ನಶ್ವರ ದೇವ. ಅದಕ್ಕೆ ನಾವೆಲ್ಲ ಹೆಂಗೆ ಬದುಕಬೇಕಾಗಿ ನಾ ಅನ್ನೋದು ಎಲ್ಲವನ್ನು ತೊರೆದು ಇದ್ದಿದ್ರೊಳಗೆ ಇವ್ರು ನೋಡಿ ಬದುಕಕ್ಕೆ ಹೋಗ್ಬೇಡ್ರಿ. ನಮಗೆ ಅವಾಗ ದುಃಖ ಬರ್ತದೆ. ನಾವು ಆ ಮಠ ದೊಡ್ಡದ, ಆ ಮಠದಕ್ಕಿಂತ ದೊಡ್ಡ ಮಠ ನಂದು ಮಾಡ್ಬೇಕು ಅಂತ ನಮ್ಮೊಳಗಿರುವ, ನಮ್ಗೆ ಎಷ್ಟು ಕೊಟ್ಟಣ ಮಠ, ನಮ್ದು ಎಷ್ಟು ಆಸ್ತಿ ಐತಿ, ನಮ್ದು ಎಷ್ಟು ಭಕ್ತರದಾರ ಅಷ್ಟು ಸಾಕು. ನಮಗೆ ಅವ್ರು ನೋಡಿ ಬೆಳಿಬೇಕು, ಇವ್ರು ನೋಡಿ ನಮ್ಮ ನೋಡಿ ನಾವು ಬೆಳಿಬೇಕು. ಎಲ್ಲರೊಳಗೂ ಶಕ್ತಿ ಕೊಟ್ಟಾನ ಭಗವಾನ್. ನಮ್ಮ ಏಳಿಗೆಗೆ ನಾವು ಶಿಲ್ಪಿ ಆಗ್ಬೇಕಷ್ಟೆ. ಅದಕ್ಕೆ ನಿಮ್ಗೆ ಹೇಳೋದು ಇಷ್ಟೇ, ಅವ್ರಿಗೆ ಒಳ್ಳೇದಾದ್ರೆ ಹೊಟ್ಟೆ ಕಿಚ್ಚು ಪಡ್ಕೊಳಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಕೆಟ್ಟದಾದರೂ ಚಲೋ ಆತ ಅನ್ನಬಾಡ್ರಿ. ಇನ್ನೊಬ್ಬರಿಗೆ ಏನು ಬಯಸ್ತೀರಿ ಅದ ನಿಮಗೆ ಬರ್ತಿರ್ತದೆ.
ಇನ್ನೊಬ್ಬರಿಗೆ ನೀವು ಕೆಟ್ಟದ್ದು ಬಯಸಿದ್ರಿ ಅಂದ್ರೆ ನಿಮಗೂ ಕೆಟ್ಟದಾಗತ್ತೆ. ಇನ್ನೊಬ್ಬರಿಗೆ ನೀವು ಒಳ್ಳೇದು ಬಯಸಿದ್ರಿ ಅಂದ್ರೆ ನಿಮಗೂ ಒಳ್ಳೇದೇ ಆಗ್ತದೆ. ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚು ಕೆಲಸ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮನೆಗೂ ಇನ್ನೊಬ್ಬರು ಬೆಂಕಿ ಹಚ್ಚೋರು ಇದ್ದೇ ಇರ್ತಾರ. ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚೋದು ಬಿಟ್ಟು ಜ್ಯೋತಿ ಹಚ್ಚುವಂಥ ಕೆಲಸ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮನೆಗೆ ಇನ್ನೂ ಹೇಳಿಲ್ಲ ತಡ್ರಿ. ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚೋದು ಬಿಟ್ಟು ಜ್ಯೋತಿ ಹಚ್ಚುವಂಥ ಕೆಲಸ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮನೆಗೆ ಬಂದು ಯಾರು ಬಂದು ಜ್ಯೋತಿ ಹಚ್ಚಲಿಕ್ಕಂದ್ರೂ ಸಹಿತ ಸಾಕ್ಷಾತ್ ಭಗವಂತನೇ ಬಂದು ನಿಮ್ಮ ಮನೆಯ ಜಗಲಿಯ ಜ್ಯೋತಿಯಾಗಿ ಬೆಳಗ್ತಾನ. ಈ ಸತ್ಯ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲರೂ ಸಹಿತ. ಅದಕ್ಕೆ ನಿಮ್ಗೆ ಹೇಳೋದಿಷ್ಟೇ, ಎಲ್ಲರಿಗೂ ಒಳ್ಳೇದು ಬಯಸ್ರಿ, ಯಾರಿಗೂ ಕೂಡ ಕೆಟ್ಟದನ್ನು ಬಯಸಕ್ಕೆ ಹೋಗ್ಬೇಡ್ರಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಹೇಳಿ, ಕೆಟ್ಟದ್ದು ಬಯಸಿದ್ರೆ ಹೆಂಗೆ ಆಗ್ತದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳಿ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೇನೆ. 3 ಮಂದಿ ಕುಡುಕರು ಎಲ್ಲಿ ಹೊಂಟಿದ್ರಂದ್ರೆ ಬಾಗಲಕೋಟೆ ರೈಲ್ವೆ ಸ್ಟೇಷನ್ದಿಂದ ಬೆಂಗಳೂರಿಗೆ ಹೊಂಟಿದ್ರು. 3 ಮಂದಿ ಕುಡುಕರು ಹೋಗಿ ಟಿಕೆಟ್ ತೆಗೆಸ್ಕೊಂಡ್ರು. ಟ್ರೈನ್ದೊಳಗೆ ಹತ್ತಬೇಕಂತ ಹೋಗ್ತಾರೆ. ಆ ಡೆಬ್ಬಿ ಜನರಲ್ ಡೆಬ್ಬಿ ಎಲ್ಲ ಫುಲ್ ಪ್ಯಾಕ್ ಆಗಿಬಿಟ್ರತ್. ಹತ್ತಿ ಕುಂದಿರ್ತಾರ, ಜಾಗ ಇರಂಗಿಲ್ಲ. ಅವಾಗ 3 ಮಂದಿಗೆ ಚಿಂತೆ, ದೋಸ್ತ ನಾವರ ಬೆಂಗಳೂರಿಗೆ ಹೋಗ್ಬೇಕಂತ ಟಿಕೆಟ್ ತೆಗೆಸ್ಕೊಂಡು ಬಂದೇವಿ, ಈ ಡೆಬ್ಬಿರ ಎಲ್ಲ ತುಂಬಿ ಹೋಗ್ಬಿಟ್ಟದ, ಹೆಂಗೆ ಹೋಗೋದು ಬೆಂಗಳೂರಿಗೆ ತಂದಾಗ ಅವಾಗ ಒಬ್ಬ ದೋಸ್ತ ತಲೆ ಓಡಿಸಿದ್ನಂತ, ದೋಸ್ತ ವಿಚಾರ ಮಾಡಬೇಡ, ಈ ಡೆಬ್ಬಿ ಒಳಗೆ ಎಷ್ಟು ಮಂದಿ ಅದಾರಲ್ಲ ಒಟ್ಟರನ್ನ ಖಾಲಿ ಮಾಡ್ತೀನಿ ಅಂತ ತಿಳ್ಕೊಂಡು ಡೆಬ್ಬಿ ಒಳಗೆ ಹತ್ತಿ ಹೇಳಿದಂತ ಇಲ್ಲೊಂದು ದೊಡ್ಡ ಆಘಾತ ಆಗ್ಯದ. ಏನಾಗೈತಿ ಅಂತಂದ್ರೆ ಈ ಡೆಬ್ಬಿ ಒಳಗೆ ದೊಡ್ಡ ನಾಗರಾವ್ ಬಂದೈತಿ ಅಂತ ಸುಳ್ಳು ಹೇಳ್ಬಿಟ್ಟ. ಅವಾಗ ಜನ ಏನು ಮಾಡಿ, ನಾಗರಾವ್ ಬಂದೈತಿ ಅಂತ ಎದ್ನೋ ಬಿದ್ನೋ ಜೀವ